ಎಲ್ಲರಿಗೂ ನಮಸ್ಕಾರ. ಹಿಸ್ಟ್ರಿ ಐಕ್ಯೂ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ಇಂಡಿಯನ್ ಸ್ಟೋನ್ ಏಜ್ ಸೀರೀಸ್ ಅಥವಾ ಪ್ರೀ ಹಿಸ್ಟೋರಿಕ್ ಇಂಡಿಯನ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇವತ್ತು ಲೋಯರ್ ಪೇಲಿಯೋಲಿಥಿಕ್ ಏಜ್ ಬಗ್ಗೆ ಸ್ಟಡಿ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮುನ್ನ ಒಂದು ಕಿವಿ ಮಾತು. PU ಲೆಕ್ಚರರ್ ಪೋಸ್ಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳು ಕಾಲ್ಫರ್ ಆಗ್ಲಿಕ್ಕೆ ಇನ್ನೂ ಸಮಯ ಇದೆ. ಆದ್ರೆ ಟೈಮ್ ಈಸ್ ವೆರಿ ಪ್ರೆಷಿಯಸ್. ಇರುವಂತಹ ಸಮಯವನ್ನ ಸಫಿಷಿಯಂಟ್ ಆಗಿ ಸದುಪಯೋಗ ಮಾಡಿಕೊಂಡು ಅಪ್ಕಮಿಂಗ್ PU ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್, NET JRF, KSET ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯೋಕೆ ಪ್ರಾಮಾಣಿಕತೆಯಿಂದ ಪ್ರಯತ್ನನ ಮಾಡೋಣ. ಡಿಮೋಟಿವೇಟ್ ಆಗ್ಬೇಡಿ. ಶೈಕ್ಷಣಿಕ ಆಸಕ್ತಿ ನಿರಂತರತೆಯಿಂದ ಕೂಡಿರ್ಲಿ ಅಂತ ಹೇಳ್ತಾ, ಹಾಗೇನೆ ಆಪ್ಷನ್ ಹಿಸ್ಟ್ರಿ ಸಬ್ಜೆಕ್ಟ್ ಯಾರೆಲ್ಲ ಓದ್ತಿದ್ದೀರೋ ಅವ್ರಿಗೆಲ್ಲ ಅಥೆಂಟಿಕ್ ಕಂಟೆಂಟ್ ನಾನು ಹಿಸ್ಟೋರಿಕ್ ಐಕ್ಯೂ ಚಾನಲ್ ಮೂಲಕ ಒದಗಿಸ್ತಾ ಇದ್ದೀನಿ. ಯುಟಿಲೈಸ್ ಮಾಡ್ಕೊಳ್ಳಿ. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೀವು ಬೆಳೀರಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಓಕೆ, ಮೊದಲಿಗೆ ವಾಟ್ ಟು ಸ್ಟಡಿ. ನಾವು ಈ ಒಂದು ಕಾಲಘಟ್ಟದಲ್ಲಿ ಏನೇನ ಅಧ್ಯಯನ ಮಾಡಬೇಕು ಅಂದ್ರೆ, ಸ್ಟೋನ್ ಏಜ್ ನ ಯಾವುದೇ ಒಂದು ಕಾಲಘಟ್ಟ ಆಗ್ಲಿ, ಈ ಕೆಳಕಂಡ ಎಲ್ಲಾ ಆಯಾಮಗಳನ್ನ ಸಹ ನಾವು ಅಧ್ಯಯನ ಮಾಡಲೇಬೇಕು. ಇದು ಪೀರಿಯಡ್, ಕಾಲಮಾನವನ್ನ ಒಳಗೊಂಡಿರುತ್ತೆ. ನಂತರ ಮೇಜರ್ ಸಿಗ್ನಿಫಿಕೆನ್ಸ್ ಇರುತ್ತೆ. ಆಯಾ ಕಾಲಘಟ್ಟಗಳಲ್ಲಿ ಜರುಗಿದಂತಹ ಪ್ರಮುಖ ಹೆಜ್ಜೆ ಗುರುತುಗಳು ಏನು ಅನ್ನೋದನ್ನ ನಾವು ನೋಡ್ಬೇಕು. ನಂತರ ಟೂಲ್ಸ್, ಉಪಕರಣಗಳಲ್ಲಿನ ವೈವಿಧ್ಯತೆ. ನಂತರ ಸೈಟ್ಸ್, ಪುರಾತತ್ವ ನೆಲೆಗಳು ಯಾವ್ಯಾವು ಅನ್ನೋದು. ಓಕೆ, ಲೋಯರ್ ಪೇಲಿಯೋಲಿಥಿಕ್ ಏಜ್, ಇದರ ಒಂದು ಕಾಲಮಾನ 2 ಮಿಲಿಯನ್ ಇಯರ್ಸ್ ಎಗೋ ಇಂದ 1 ಲ್ಯಾಕ್ BC ವರೆಗೆ. ಈ ಒಂದು ಕಾಲಘಟ್ಟ ಲೋಯರ್ ಪ್ಲಿಸ್ಟೋಸಿನ್ ಏಜ್ಗೆ ಸಂಬಂಧಪಟ್ಟಿದೆ ಫ್ರೆಂಡ್ಸ್. ಪ್ಲಿಸ್ಟೋಸಿನ್ ಏಜ್ ಮತ್ತೆ ಹೋಲೋಸಿನ್ ಬಗ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ತಿಳಿಸಿದ್ದೀನಿ. ಪ್ಲಿಸ್ಟೋಸಿನ್ ಏಜ್ ಅಲ್ಲೂ ಕೂಡ 3 ಡಿವಿಷನ್ ಇದೆ, ಲೋಯರ್, ಮಿಡಲ್, ಪೇಲಿಯೋಲಿಥಿಕ್ ಅಂತ. ಅದರಲ್ಲಿ ಲೋಯರ್ ಪೇಲಿಯೋಲಿಥಿಕ್ ಏಜ್ ಲೋಯರ್ ಪ್ಲಿಸ್ಟೋಸಿನ್ ಏಜ್ಗೆ ಸಂಬಂಧಿಸಿದೆ. ಈ ಒಂದು ಕಾಲಘಟ್ಟದಲ್ಲಿ ವಾತಾವರಣ ಹೇಗಿತ್ತು ಅಂದ್ರೆ ಕಡಿಮೆ ಆರ್ದ್ರತೆಯಿಂದ ಕೂಡಿರುತ್ತೆ. ಹಾಗೇನೆ ಈ ಒಂದು ಕಾಲಘಟ್ಟದಲ್ಲಿ ಜೀವಿಸಿದಂತಹ ಪ್ರಭೇದ ನಿಗ್ರಿಟೋಸ್. ಲೈಫ್ ಸ್ಟೈಲ್, ಜೀವನ ಶೈಲಿ ಹೇಗಿತ್ತು? ಹಂಟಿಂಗ್ ಅಂಡ್ ಫುಡ್ ಗ್ಯಾದರಿಂಗ್, ಬೇಟೆ ಮತ್ತೆ ಆಹಾರ ಸಂಗ್ರಹಣೆಯ ಮೂಲಕ ಜೀವನ ನಡೀತಿತ್ತು. ನಂತರ ಇದು ಗೊತ್ತಿದೆ, 1863ರಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ಕೈಗೊಡಲಿಯನ್ನ ಮದ್ರಾಸಿನ ಪಲ್ಲವರಂ ಎಂಬಲ್ಲಿ ಕಂಡುಹಿಡಿತಾರೆ. ಇದೆಲ್ಲ ಗೊತ್ತಿದೆ, ಹಿಂದಿನ ಕ್ಲಾಸ್ ಅಲ್ಲಿ ಅಧ್ಯಯನ ಮಾಡಿದ್ವಿ. ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ. ಇಲ್ಲಿ ನಾನು ಇಲ್ಲಿ ಮರ್ತಿದ್ದೀನಿ, ನೀವು ಆಡ್ ಮಾಡ್ಕೊಳ್ಳಿ. ನಂತರ 1935 ನಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಒಂದು ಆರ್ಕಿಯಾಲಜಿಕಲ್ ಟೀಮ್ ಎಲ್ಲಿಗೆ ಬರುತ್ತೆ? ಇಂಡಿಯನ್ ಸಬ್ ಕಾಂಟಿನೆಂಟ್ಗೆ ವಿಸಿಟ್ ಮಾಡುತ್ತೆ. ಅದರಲ್ಲಿ ಜಿಯಾಲಜಿಸ್ಟ್ ಗಳಾದಂತಹ ಡಿ ಟೆರ್ರಾ ಮತ್ತೆ ಪೀಟರ್ಸನ್ ಇವರು ಶಿವಾಲಿಕ್ ಪರ್ವತ ಶ್ರೇಣಿ ಇದೆಲ್ಲ ಅಲ್ಲಿ ಮತ್ತೆ ಮಿರ್ಜಾಪುರ್ UP ಮತ್ತೆ MP ನಲ್ಲಿ ಎಕ್ಸ್ಕವೇಷನ್ ಮಾಡೋ ಮೂಲಕ LPAಗೆ ಸಂಬಂಧಪಟ್ಟಂತಹ ಕೆಲವೊಂದು ಉಪಕರಣಗಳನ್ನ ಕಂಡುಹಿಡಿದಿದ್ದಾರೆ ಫ್ರೆಂಡ್ಸ್. ನಂತರ ಟೂಲ್ಸ್, ಕೋರ್ ಟೂಲ್ಸ್, ಆಲ್ಸೋ ಕಾಲ್ಡ್ ಕ್ವಾರ್ಟ್ಸೈಟ್ ಮ್ಯಾನ್. ಈ ಕಾಲಘಟ್ಟದ ಮಾನವ ಕೋರ್ ಟೂಲ್ಸ್ ನ ತಯಾರಿಸಲಿಕ್ಕೆ ಕ್ವಾರ್ಟ್ಸೈಟ್ ಕಲ್ಲನ್ನ ಅತಿ ಹೆಚ್ಚಾಗಿ ಬಳಸಿರೋದ್ರಿಂದ ಈತನನ್ನ ಕ್ವಾರ್ಟ್ಸೈಟ್ ಮ್ಯಾನ್ ಅಂತಾನು ಕರೀತಾರೆ. ನಂತರ ಸೈಟ್ಸ್, ಆಲ್ ಓವರ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ನಾವು ಈ ಒಂದು ಕಾಲಘಟ್ಟವನ್ನ ಅಧ್ಯಯನ ಮಾಡಬಹುದು. ಕೋರ್ ಟೂಲ್ಸ್, ಇದರಲ್ಲಿ 2 ಟೈಪ್ಸ್ ಇದೆ. ಓಕೆ, ಈ ಡಿವಿಷನ್ ಮಾಡಿರೋದು ಆನ್ ದಿ ಬೇಸಿಸ್ ಆಫ್ ಟೂಲ್ ಟೈಪಾಲಜಿ ಅಂಡ್ ಟೆಕ್ನಾಲಜಿ, ಉಪಕರಣಗಳ ತಯಾರಿಕಾ ವಿಧಾನ ಮತ್ತು ತಂತ್ರಗಾರಿಕೆಯನ್ನ ಆಧರಿಸಿ. ಓಕೆ, ಅದರಲ್ಲಿ ಮೊದಲಿಗೆ ಪೆಬಲ್ಸ್ ಕಲ್ಚರ್, ಇದನ್ನ ಚಾಪರ್ ಚೋಪರ್ ಕಲ್ಚರ್ ಅಂತಾನು ಕರೀತಾರೆ, ಸೋಹನ್ ಕಲ್ಚರ್ ಅಂತಾನು ಕರೀತಾರೆ. ಸೋಹನ್ ಕಲ್ಚರ್ ಅಂತ ಕರೀಲಿಕ್ಕೆ ಈ ಒಂದು ನದಿ ಕಣಿವೆಯಲ್ಲಿ ಅತಿ ಹೆಚ್ಚಾಗಿ ಈ ಉಪಕರಣಗಳು ನಮ್ಗೆ ದೊರಕ್ತಾ ಹೋಗ್ತವೆ. ಚಾಪರ್ ಚೋಪರ್ ಕಲ್ಚರ್ ಅಂತ ನಾಮಕರಣ ಮಾಡಿದವರು HL ಮೂವೀಸ್ ಎಂಬ ಆರ್ಕಿಯಾಲಜಿಸ್ಟ್. ಓಕೆ, ಚಾಪರ್ ಯೂಸ್ಡ್ ಟು ಕಟ್ ಅನಿಮಲ್ಸ್, ಪ್ರಾಣಿಯನ್ನ ಕತ್ತರಿಸಲಿಕ್ಕೆ. ಚಾಪರ್ ಯೂಸ್ಡ್ ಟು ಡಿಗ್ ದಿ ಸಾಯಿಲ್, ಭೂಮಿಯನ್ನ ಅಗಿಯಲಿಕ್ಕೆ. ಓಕೆ, ಸಿಂಗಲ್ ಕೋರ್ ಪೆಬಲ್ಸ್ ಮತ್ತೆ ಡ್ಯುಯಲ್ ಕೋರ್ ಪೆಬಲ್ಸ್ ನ ಇದರಲ್ಲಿ ತಯಾರಿಸ್ತಿದ್ರು. ಎರಡನೇದು ಅಶೂಲಿಯನ್ ಟೂಲ್ಸ್, ಇದನ್ನ ಹ್ಯಾಂಡ್ ಆಕ್ಸ್ ಕಲ್ಚರ್, ಮದ್ರಾಸ್ ಕಲ್ಚರ್ ಮತ್ತೆ ಸದರ್ನ್ ಇಂಡಿಯನ್ ಕಲ್ಚರ್ ಅಂತಾನು ಕರೀತಾರೆ. ದಕ್ಷಿಣ ಭಾರತದಲ್ಲಿ ಇದು ಅತಿ ಹೆಚ್ಚಾಗಿ ದೊರಕಿರೋದ್ರಿಂದ ಈ ಹೆಸರು ಬಂದಿದೆ.
ಇದರಲ್ಲಿ ಫಾರ್ ಎಕ್ಸಾಂಪಲ್ ಹ್ಯಾಂಡ್ ಆಕ್ಸ್, ಕೈಗೊಡಲಿ, ಸ್ಕ್ರೇಪರ್ಸ್ ಅಂದ್ರೆ ಪ್ರಾಣಿಯ ಚರ್ಮವನ್ನ ತೆಗಿಲಿಕ್ಕೆ ಯೂಸ್ ಮಾಡ್ತಿದ್ರು. ಇದನ್ನ ಪಾಯಿಂಟ್, ಪ್ರಾಣಿನ ಚುಚ್ಚಲಿಕ್ಕೆ, ಇಷ್ಟೆಲ್ಲ ತಯಾರಿಸ್ತಿದ್ರು. ಈ ಉಪಕರಣಗಳನ್ನ ತಯಾರಿಸ್ಲಿಕ್ಕೆ ಕ್ವಾರ್ಟ್ಸೈಟ್, ಚರ್ಟ್, ಬಸಾಲ್ಟ್, ಗ್ರಾನೈಟ್ ಅನ್ನ ಕೇವಲ ಕಲ್ಲಿನಿಂದನೇ ಉಪಕರಣಗಳನ್ನ ತಯಾರಿಸಿದ್ದಾರೆ. ಇದೆಲ್ಲ ಬಳಸ್ಕೊಂಡು ಇಷ್ಟು ಕೋರ್ ಟೂಲ್ಸ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ಫ್ರೆಂಡ್ಸ್, ಕೋರ್ ಟೂಲ್ಸ್ ಸಂಬಂಧಪಟ್ಟಂತಹ ಇಮೇಜಸ್ ಹಾಕಿದ್ದೀನಿ. ನನಗ್ ಗೊತ್ತಿರೋ ಪ್ರಕಾರ ಇದು ಕೈಗೊಡಲಿ ಅಂತ ನಾನು ಅನ್ಕೊಂಡಿದೀನಿ. ಇದು ಪಾಯಿಂಟ್, ಇದು ಸ್ಕ್ರೇಪರ್ಸ್, ಪ್ರಾಣಿಗಳ ಚರ್ಮನ ತೆಗಿಲಿಕ್ಕೆ. ಇದರಲ್ಲಿ ಎಡ್ಜಸ್ ನೋಡ್ಬೋದು ನೀವು, ಮತ್ತೆ ಕೋರ್ಸ್, ಡ್ಯುಯಲ್ ಕೋರ್ಸ್, ಸಿಂಗಲ್ ಕೋರ್ಸ್ ಎಲ್ಲ ಇದೆ ಫ್ರೆಂಡ್ಸ್. ನಂತರ ಇದ್ರಲ್ಲಿ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಇದು ಪಾಯಿಂಟ್ ನೋಡಿ, ಇದು ಪಾಯಿಂಟರ್ಸ್, ಇದು ಸ್ಕ್ರೇಪರ್ಸ್, ಇದು ಕೈಗೊಡಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು ಗೊತ್ತಿದ್ಯೋ ಅಷ್ಟು. ಇದೆಲ್ಲ ನಾನು ರಿಸರ್ಚ್ ಗೇಟ್ ಇಂದ ಪಡ್ಕೊಂಡಿರುವಂತ ಇಮೇಜಸ್. ಸುಮ್ನೆ ಇದನ್ನೆಲ್ಲ ನಾನು ಹಾಕಿಲ್ಲ ಇಲ್ಲಿ. ತುಂಬಾ ಅಥೆಂಟಿಕ್ ಸರ್ಚ್ ಮಾಡಿ ತಾಮಂದು ನಿಮ್ಮನ್ನ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಮೊದಲಿಗೆ LPAಗೆ ಸಂಬಂಧಪಟ್ಟಂತೆ ಆರ್ಕಿಯಾಲಜಿಕಲ್ ಸೈಟ್ಸ್ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಮ್ಯಾಪ್ ಈಸ್ ವೆರಿ ಮಚ್ ನೆಸೆಸರಿ ಅಂಡ್ ಮ್ಯಾಂಡೇಟರಿ ಅಕಾರ್ಡಿಂಗ್ ಟು ಮೀ. ಇದರಲ್ಲಿ ಮೊದಲಿಗೆ ಸೋನ್ ವ್ಯಾಲಿ ಇಲ್ಲಿದೆ ನೋಡಿ, ಜಿಯೋಗ್ರಫಿಕಲ್ ಕಾಂಟೆಕ್ಸ್ಟ್ ಇಲ್ಲಿದೆ. ಪ್ರಸ್ತುತ ಇದು ಪಾಕಿಸ್ತಾನದ ಪಂಜಾಬ್ ರಾಜ್ಯದಲ್ಲಿದೆ. ಸಿಂಧೂ ನದಿಯ ಒಂದು ಉಪನದಿ ಇದು. ಈ ನದಿ ನಮ್ಮ ಭಾರತದ ಕಾಶ್ಮೀರದವರೆಗೂ ಸಹ ಹರಿಯುತ್ತೆ. ಸೋನ್ ಕಲ್ಚರ್ ಮತ್ತೆ ಅಥವಾ ಸೋನ್ ವ್ಯಾಲಿ, ಓಕೆನಾ. ನಾರ್ತ್ ಇಂಡಿಯನ್ ಕಲ್ಚರ್, ಇದು ನಾರ್ತ್ ಇಂಡಿಯಾಗೆ ಸಂಬಂಧಪಟ್ಟಂತಹ ಸಂಸ್ಕೃತಿ. ಇದರ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ ಇಂಡಸ್ ರಿವರ್ ಟ್ರಿಬ್ಯೂಟರಿ ಅಥವಾ ಉಪನದಿ ಆಗಿದೆ, ಪಾಕಿಸ್ತಾನದ ಪಂಜಾಬ್ ನಲ್ಲಿದೆ. ಇದು ಗೊತ್ತು ನಮ್ಗೆ. ಕಲ್ಚರಲ್ ಕಂಟಿನ್ಯೂಟಿ, ಸಾಂಸ್ಕೃತಿಕ ನಿರಂತರತೆ. ಪೇಲಿಯೋಲಿಥಿಕ್ ಟು ನಿಯೋಲಿಥಿಕ್ ನೋಡಿ, ಈ ನದಿ ಕಣಿವೆಯಲ್ಲಿ ನಮ್ಗೆ ಎಲ್ಲಿಂದ ಎಲ್ಲಿವರೆಗೂ ನಮ್ಗೆ ಪುರಾವೆಗಳು ದೊರಕ್ತಾ ಹೋಗ್ತವೆ ಅಂದ್ರೆ ಪೇಲಿಯೋಲಿಥಿಕ್ ಟು ನಿಯೋಲಿಥಿಕ್ ವರೆಗೆ. ಬಿಲಾಂಗ್ ಟು ಚಾಪರ್ ಚೋಪಿಂಗ್ ಟೂಲ್ ಕಲ್ಚರ್. ಹೇಳಿದಿನಲ್ವಾ ಏನಕ್ಕೆ ಈ ತರ ಕರೀತಾರೆ ಅಂತ ಮೊದ್ಲೇ. ನಂತರ ಮೇಜರ್ ಡಿಸ್ಕವರೀಸ್ ಅಂಡ್ ಎಕ್ಸ್ಕವೇಷನ್ ನೋಡಿದಾಗ 1928ರಲ್ಲಿ ಫೇಮಸ್ ಇಂಡಿಯನ್ ಆರ್ಕಿಯಾಲಜಿಸ್ಟ್ ಡಿ.ಎನ್. ವಾಡಿಯಾ ಸರ್ ಅವರು ಪ್ರಪ್ರಥಮ ಬಾರಿಗೆ ಈ ನದಿ ಕಣಿವೆಯಲ್ಲಿ LPAಗೆ ಸಂಬಂಧಪಟ್ಟಂತಹ ಕೆಲವೊಂದು ಉಪಕರಣಗಳನ್ನ ಕಂಡುಹಿಡಿತಾರೆ. ಹಾಗಾಗಿ ಇವ್ರನ್ನ ಫಾದರ್ ಆಫ್ ಸೋಹನ್ ಕಲ್ಚರ್ ಅಂತ ಕರೀತಾರೆ. ನಂತರ KR ಟಾಟ್, ಇವರು ಸಹ ಈ ಒಂದು ಕಣಿವೆಯಲ್ಲಿ ಉಪಕರಣಗಳನ್ನ ಕಂಡುಹಿಡಿದಿದ್ದಾರೆ. ನಂತರ 1935ರಲ್ಲಿ ಹೇಳಿದ್ನಲ್ಲ, ಡಿ ಟೆರ್ರಾ, ಪೀಟರ್ಸನ್, ಇವರು ಸಹ ಶಿವಾಲಿಕ್ ಪರ್ವತ ಶ್ರೇಣಿಯಲ್ಲಿ ಉಪಕರಣಗಳನ್ನ ಕಂಡುಹಿಡಿದಿದ್ದಾರೆ. ನಂತರ 1969ರಲ್ಲಿ HD ಸಾಂಕಾಲಿಯ, ಇವರು ಸಹ ಫೇಮಸ್ ಇಂಡಿಯನ್ ಆರ್ಕಿಯಾಲಜಿಸ್ಟ್, ಇವರು ಸಹ ಇಲ್ಲಿ ಉತ್ಖನನ ಮಾಡೋ ಮೂಲಕ ಕೈಗೊಡಲಿಯನ್ನ ಕಂಡುಹಿಡಿದಿದ್ದಾರೆ. ನಾವ್ ಯಾಕೆ ಇದನ್ನ ಓದ್ಬೇಕು ಅಂದ್ರೆ, ಈ ಕಣಿವೆಯಲ್ಲಿ ಉತ್ಖನನ ಮಾಡಿರುವಂತಹ ಪುರಾತತ್ವ ಶಾಸ್ತ್ರಜ್ಞರು ಯಾರ್ಯಾರು ಅಂತಾನು ಪ್ರಶ್ನೆ ಬರುತ್ತೆ. ಹಾಗಾಗಿ ಇಯರ್ಸ್, ಡೇಟ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ನಂತರ ಈ ನದಿ ಕಣಿವೆಯ ಒಂದು ಪ್ರಮುಖ ಪುರಾತತ್ವ ನೆಲೆಗಳು, ಈ ನದಿ ಕಣಿವೆಯಲ್ಲಿ ದೊರಕುವಂತಹ ಈ ಸಂಸ್ಕೃತಿಗೆ ಸಂಬಂಧಿಸಿರುವಂತಹದ್ದು ಯಾವ್ಯಾವ್ದು ಅಂತ ನೋಡೋದಾದ್ರೆ ಮಲಕ್ಪುರ್, ಚೌಂತ್ರ ಕೇಳಿದ್ದಾರೆ, ಕಾಲಾರ್ ಮತ್ತೆ ಚೌಮು. ಓಕೆ, ಈ ಒಂದು ನದಿ ಕಣಿವೆಯಲ್ಲಿ ಟೋಟಲಿ ನಮ್ಗೆ 5 ಟೆರೆಸಸ್, 5 ವೇದಿಕೆಗಳು ಅಂದ್ರೆ ಹಂತವಾಗಿ ನಮ್ಗೆ ಪುರಾವೆಗಳನ್ನ ಒದಗಿಸ್ತಾ ಬರ್ತವೆ. ಫಸ್ಟ್ ಟೆರೆಸ್ ಬಿಲಾಂಗ್ ಟು ಅರ್ಲಿ ಸೋಹನ್ ಕಲ್ಚರ್. ಫ್ರೆಂಡ್ಸ್, ಯಾವುದೇ ಒಂದು ಸಂಸ್ಕೃತಿ ಆಗಿರ್ಲಿ ಅಥವಾ ನಾಗರಿಕತೆ ಆಗಿರ್ಲಿ ಹಂತಗಳ ಮೂಲಕ ಬೆಳವಣಿಗೆ ಹೊಂದಿರುತ್ತೆ. ಅರ್ಲಿ ಫೇಸ್, ಮೆಚ್ಯೂರ್ ಫೇಸ್, ಲೇಟರ್ ಫೇಸ್ ಅಂತಾನೆ ಅದನ್ನ ಡಿವಿಷನ್ ಮಾಡ್ತಾ ಹೋಗ್ತೀವಿ. ಹಾಗೇನೆ ಈ ಒಂದು ಸೋಹನ್ ಕಲ್ಚರ್ ಕೂಡ ಮೊದಲನೇ ಟೆರೆಸ್ ಅಲ್ಲಿ ಅರ್ಲಿ ಸೋಹನ್ ಕಲ್ಚರ್ಗೆ ಸಂಬಂಧಪಟ್ಟಂತಹ ಒಂದು ಉಪಕರಣಗಳು ನಮ್ಗೆ ಅಥವಾ ಪುರಾವೆಗಳು ದೊರಕಿವೆ. ನಂತರ ಸೆಕೆಂಡ್ ಟೆರೆಸ್ ನಲ್ಲಿ ಲೇಟರ್ ಸೋಹನ್ ಕಲ್ಚರ್ಗೆ ಸಂಬಂಧಪಟ್ಟಂತಹ ಪುರಾವೆಗಳು ಲಭ್ಯ. ಥರ್ಡ್ ಟೆರೆಸ್ ನಲ್ಲಿ ಇಂಟ್ರಾ ಸೋಹನ್ ಕಲ್ಚರ್ಗೆ ಸಂಬಂಧಪಟ್ಟಂತಹ ಒಂದು ಪುರಾವೆಗಳು ಲಭ್ಯವಾಗಿವೆ. ಫೋರ್ತ್ ಟೆರೆಸ್ ಬಿಲಾಂಗ್ ಟು ಮೆಚ್ಯೂರ್ ಸೋಹನ್ ಕಲ್ಚರ್.
ಆಯ್ತಾ. ನಂತರ 5th ಟೆರೆಸ್ ಬಿಲಾಂಗ್ ಟು ನಿಯೋಲಿಥಿಕ್ ಏಜ್. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಒಂದು ಸಾಂಸ್ಕೃತಿಕ ನಿರಂತರತೆ ನಮ್ಗೆ ಎಲ್ಲಿವರೆಗೂ ಸಿಗುತ್ತೆ, ನಿಯೋಲಿಥಿಕ್ ಏಜ್ ವರೆಗೂ ಸಿಗ್ತಾ ಹೋಗುತ್ತೆ ಅಂತ. ಅದಕ್ಕೆ ಸಂಬಂಧಪಟ್ಟಂತಹ ಪುರಾವೆಗಳು ಎಲ್ಲಿ ಸಿಕ್ಕಿದೆ, 5ನೇ ಟೆರೆಸ್ ನಲ್ಲಿ ನಮ್ಗೆ ಸಿಕ್ಕಿದೆ. ಓಕೆ, ಸ್ಪೆಷಲ್ ನೋಟ್, ಇನ್ ಕಾಶ್ಮೀರ್ ಸೋಹನ್ ರಿವರ್ ಕಾಲ್ಡ್ ಆಸ್ ಕರೇವಾ. ನಾನು ಹೇಳ್ದೆ ಮ್ಯಾಪ್ ತೋರಿಸ್ಬಿಟ್ಟು, ಕಾಶ್ಮೀರ್ ವರ್ಗೂ ಈ ನದಿ ಹರಿತಾ ಇದೆ. ಕಾಶ್ಮೀರ್ನಲ್ಲಿ ಈ ನದಿನ ಕರೇವಾ ಅಂತ ಕರೀತಾರೆ. ಹಾಗಾಗಿ ಕರೇವಾ ಡೆಪಾಸಿಟ್ಸ್ ಅಂತಾನೆ ಇದನ್ನ ಎಕ್ಸ್ಕವೇಷನ್ ಮಾಡಿದ್ದಾರೆ. ಇಷ್ಟು ಸೋಹನ್ ಕಲ್ಚರ್ ಬಗ್ಗೆ. ನಂತರ ಈ ಮ್ಯಾಪ್ ನಲ್ಲಿ ಬೇಲನ್ ವ್ಯಾಲಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯುಪಿಯ ಟೋನ್ ನದಿಯ ಒಂದು ಉಪನದಿ ಅಥವಾ ಸಹಾಯಕ ನದಿ. ನಂತರ ಇಲ್ಲಿ ಇನ್ನೊಂದಿದೆ ಸೋನ್ ವ್ಯಾಲಿ, ಇದು ಮಧ್ಯಪ್ರದೇಶದವರೆಗೂ ಹರಿಯುತ್ತೆ ಈ ನದಿ. ಈ ಕಣಿವೆಯಲ್ಲೂ ಸಹ ನಮ್ಗೆ ಪುರಾತತ್ವ ಕುರುಹುಗಳು LPAಗೆ ಸಂಬಂಧಪಟ್ಟಂತೆ ದೊರಕ್ತಾ ಹೋಗ್ತವೆ. ಸೊ ಮೊದಲಿಗೆ ಬೇಲನ್ ವ್ಯಾಲಿ ಬಗ್ಗೆ ನೋಡೋಣ. ಬೇಲನ್ ವ್ಯಾಲಿ ಇದು ಹೇಳಿದ್ನಲ್ಲ, ಟ್ರಿಬ್ಯೂಟರಿ ಆಫ್ ಟೋನ್ಸ್ ರಿವರ್. ಟೋನ್ ನದಿ ಏನಿದೆ ಅದರ ಒಂದು ಉಪನದಿ, ಸಿಚುವೇಟೆಡ್ ಇನ್ ಉತ್ತರ ಪ್ರದೇಶ್, UP ನಲ್ಲಿದೆ. ಕಲ್ಚರಲ್ ಕಂಟಿನ್ಯೂಟಿ ಸೇಮ್, ಪೇಲಿಯೋಲಿಥಿಕ್ ಟು ನಿಯೋಲಿಥಿಕ್. ಏನಕ್ಕೆ ನಾವ್ ಇದನ್ನ ಅಧ್ಯಯನ ಮಾಡ್ಬೇಕು ಅಂದ್ರೆ, ಬೇಲನ್ ವ್ಯಾಲಿ ಮತ್ತೆ ಸೋಹನ್ ವ್ಯಾಲಿನ ನೋಡಿ, ಕಲ್ಚರಲ್ ಎವಿಡೆನ್ಸಸ್ ನಮ್ಗೆ ಎಷ್ಟು ದೀರ್ಘಾವಧಿಯ ಒಂದು ಕಾಲಘಟ್ಟದ ಎಲ್ಲಾ ಪುರಾವೆಗಳು ನಮ್ಗೆ ಇಲ್ಲಿ ದೊರಕ್ತಾ ಹೋಗ್ತವೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಕಣಿವೆಯಲ್ಲಿ ಫಸ್ಟ್ ಎಕ್ಸ್ಪ್ಲೋರೇಷನ್, ಭೂ ಅನ್ವೇಷಣೆ ಮತ್ತು ಸರ್ವೇಷಣೆಯನ್ನ ಮಾಡಿರೋರು GR ಶರ್ಮಾ. ಇವರು ಕೂಡ ಆರ್ಕಿಯಾಲಜಿಸ್ಟ್, ಇಂಡಿಯನ್ ಆರ್ಕಿಯಾಲಜಿಸ್ಟ್. ಇಲ್ಲಿ ಕಂಪೋಸಿಟ್ ಟೂಲ್ಸ್ ಗಳು ನಮ್ಗೆ ದೊರಕ್ತಾ ಹೋಗಿದ್ದಾವೆ. ಈ ಒಂದು ಕಣಿವೆಯನ್ನ HD ಸಾಂಕಲ್ಯ ಸರ್, ಇವರು ಕೂಡ ಫೇಮಸ್ ಇಂಡಿಯನ್ ಆರ್ಕಿಯಾಲಜಿಸ್ಟ್. ಇವ್ರ ಬಗ್ಗೆ ನಾನು ವಿಡಿಯೋಸ್ ತರ್ತೀನಿ ಮುಂದಿನ ತರಗತಿಗಳಲ್ಲಿ. ಇವರು ಟೆಕ್ಸ್ಟ್ ಬುಕ್ ಸೆಕ್ಷನ್ ಅಂತ ಈ ಒಂದು ಕಣಿವೆಯನ್ನ ಕರೆದಿದ್ದಾರೆ. ನಂತರ DP ಅಗರ್ವಾಲ್ ಅವರು ಗೋಲ್ಡ್ ಟ್ರೆಜರಿ ಅಂತ ಕರೆದಿದ್ದಾರೆ, ಚಿನ್ನದ ಗಟ್ಟಿ ಅಂತ ಕರೆದಿದ್ದಾರೆ. UPನ ಇತರೆ ನೆಲೆಗಳನ್ನ ನೋಡಿದಾಗ ಮಾರ್ಪಾ, ದೇವಗಢ, ಸಿಂಗ್ರೌಲಿ ಬೇಸಿನ್, ಇದು ಮಿರ್ಜಾಪುರ ಡಿಸ್ಟಿಕ್ ಅಲ್ಲಿ ಇದೆ. ನಂತರ ಲಲಿತ್ಪುರ್ ಇಂಪಾರ್ಟೆಂಟ್. ಇಲ್ಲಿ ಏನು ಅಂದ್ರೆ, ಇಲ್ಲಿದೆ ನೋಡಿ, LPAಗೆ ಸಂಬಂಧಪಟ್ಟಂತೆ ಕೇವಲ ಗ್ರಾನೈಟ್ ಅನ್ನ ಬಳಸಿ ಉಪಕರಣಗಳನ್ನು ತಯಾರಿಸಿರುವಂತಹ ಏಕೈಕ ನೆಲೆ ಲಲಿತ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ನಂತರ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಗೆ LPA ಸೈಟ್ಸ್ ಎಲ್ಲೆಲ್ಲಿ ಸಿಗುತ್ತೆ ರಾಜ್ಯವಾರು ಅಂತ ನೋಡಿದಾಗ, ಮಧ್ಯಪ್ರದೇಶದ ಮಿಡನ್ ಸೋನ್ ವ್ಯಾಲಿ ನಾನು ಮ್ಯಾಪ್ ಅಲ್ಲಿ ತೋರಿಸಿದೀನಿ ನಿಮ್ಗೆ. ನರ್ಮದಾ ವ್ಯಾಲಿ, ಘಾಸಿ, ಮುಕ್ತೇಶ್ವರ್, ದೇವಕ್ಚಾರ್ ಮತ್ತೆ ಬಿಂಬೇಡ್ಕ ಬಗ್ಗೆನೂ ಡಿಟೇಲ್ ಆಗಿ ಸ್ಟಡಿ ಮಾಡೋಣ ಮುಂದೆ. ಈಗ ಗೊತ್ತಾಗ್ಲಿ ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ ಒಂದು ನೆಲೆಗಳು ಇದಾವೆ ಅಂತ. ಮಹಾರಾಷ್ಟ್ರದ ಚಿರ್ಕಿ, ನೆವೆಸಾ, ಬೋರಿ, ದತ್ತವಾಡಿ, ಗಂಗಾವಾಡಿ ಮತ್ತೆ ಗೋದಾವರಿ ವ್ಯಾಲಿ. ಫ್ರೆಂಡ್ಸ್, ಒಂದು ಕ್ವಶನ್ ಇದೆ, LPAಗೆ ಸಂಬಂಧಪಟ್ಟಂತೆ ಅರ್ಲಿಯೆಸ್ಟ್ ಸೈಟ್ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ಅತ್ಯಂತ ಪ್ರಾಚೀನ ನೆಲೆ ಯಾವುದು ಅಂದ್ರೆ ಬೋರಿ. ಓಕೆ, ರಾಜಸ್ಥಾನ ದಿದ್ವಾನ, ಜಾಯಲ್, ಅಮರ್ಪುರ್, ಚಿತ್ತೋಡ್, ಸೋನಿಕ್. ಇದು ನಾನು ಸ್ವಲ್ಪ ಫ್ಯಾಕ್ಟ್ಸ್ ಫ್ರೆಂಡ್ಸ್, ನಾವು ಗಟ್ಟು ಹೊಡಿಲೇಬೇಕು. ಇಲ್ಲಾಂದ್ರೆ ಅಟ್ಲೀಸ್ಟ್ ಅವಾಗವಾಗ ಒಂದ್ ಮ್ಯಾಪ್ ನರ ನೋಡ್ತಾ ಇರ್ಬೇಕು ಸಂಬಂಧಪಟ್ಟಂತೆ. ಗುಜರಾತ್ನ ಸಾಬರ್ಮತಿ ವ್ಯಾಲಿ, ಹೀರನ್ ವ್ಯಾಲಿ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ. ಅಮರ್ತಿ, ಬಿಹಾರ್ನ ಪೈಸ್ರಾ, ಒರಿಸ್ಸಾದ ಮಯೂರ್ಭಂಜ್, ಬ್ರಾಹ್ಮಿನಿ ರಿವರ್, ತಮಿಳ್ನಾಡು ವಡಮದುರೈ, ಅತಿರಂಪಕ್ಕಂ, ಪಲ್ಲವರಂ, ಗುಡಿಯಂ. ಇದು ಗೊತ್ತು ಎಲ್ಲಾರ್ಗು. ದೀಸ್ ಆಲ್ ಆರ್ ವೆರಿ ವೆರಿ ತುಂಬಾ ಡೆಪ್ತ್ ಆಗಿ ತಿಳ್ಕೊಬೇಕು. ಬಟ್ ಇಲ್ಲಿ ನಾನು ಬರೀ ಹೆಸರು ಮಾತ್ರ ಮೆನ್ಷನ್ ಮಾಡಿದೀನಿ. ಆಂಧ್ರ ಪ್ರದೇಶದ ಕರ್ನೂಲ್, ಜ್ವಾಲಾಪುರಂ, ನಾಗಾರ್ಜುನಕೊಂಡ, ಪ್ರಕಾಶಂ. ಇಷ್ಟು ಇಂಪಾರ್ಟೆಂಟ್ LPA ಸೈಟ್ಸ್. ಫ್ರೆಂಡ್ಸ್, ಲೋಯರ್ ಪೇಲಿಯೋಲಿಥಿಕ್ ಏಜ್ ನ ನಾವು ಇಷ್ಟು ರಾಜ್ಯವರು ಓದ್ತಾ ಇದೀವಿ. ನಾವು ಕರ್ನಾಟಕದವರಾಗಿ ಕರ್ನಾಟಕ ರಾಜ್ಯದ ಒಂದು ಪ್ರಾಗೈತಿಹಾಸಿಕ ಕಾಲವನ್ನ ಅತಿ ಹೆಚ್ಚಾಗಿ ತಿಳ್ಕೊಂಡಿರ್ಬೇಕು. ಹಾಗಾಗಿ ಸ್ವಲ್ಪ ಇನ್ ಡೀಟೇಲ್ ಆಗಿ ತಗೊಂಡ್ಬಂದಿದ್ದೀನಿ. ಮೇಜರ್ ರಿವರ್ ವ್ಯಾಲೀಸ್, ಯಾವ ನದಿಗಳ ಮೇಲ್ದಂಡೆಯಲ್ಲಿ ನಮ್ಗೆ ಪುರಾವೆಗಳು ಸಿಗ್ತಾ ಹೋಗ್ತವೆ ಅಂದ್ರೆ, ಕೃಷ್ಣಾ ರಿವರ್ ವ್ಯಾಲಿ, ಮಲಪ್ರಭಾ ರಿವರ್ ವ್ಯಾಲಿ ಮತ್ತೆ ತುಂಗಭದ್ರಾ ರಿವರ್ ವ್ಯಾಲಿನಲ್ಲಿ ನಮ್ಗೆ ದೊರಕುತ್ತವೆ. ಇಂಪಾರ್ಟೆಂಟ್ LPA ಸೈಟ್ಸ್ ನ ನೋಡಿದಾಗ ಕುಡ್ತಿನಿ ಮತ್ತೆ ಕುಕ್ಕಡ್, ಬೆಳ್ಳಾರಿ ಡಿಸ್ಟಿಕ್ ನಲ್ಲಿ ಇದು ಇದೆ ಸದ್ಯ. ಡಿಸ್ಕವರ್ಡ್ ಬೈ ಕ್ಯೂಬೋಲ್ಡ್.
ಇದನ್ನ ಏನಕ್ಕೆ ಕೊಟ್ಟಿದೀನಿ ಅಂದ್ರೆ ರೀಸೆಂಟ್ ಆಗಿ ನಡೆದಿರುವಂತ ಒಂದು ಎಕ್ಸಾಮ್ ಅಲ್ಲಿ ಸಂಗನಕಲ್ಲು ಅಥವಾ ಲಿಂಗಸೂಗೂರು ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂತ ಕೇಳಿದ್ದಾರೆ. ಹಾಗಾಗಿ ಮುಂದೆ ಬರುವಂತ ಎಕ್ಸಾಮ್ಸ್ ಅಲ್ಲಿ ಇದನ್ನು ಕೇಳ್ಬೋದು. ಆ ಒಂದು ಆಯಾಮವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹಾಕ್ತಾ ಬಂದಿದ್ದೀನಿ. ಆ ಅನಗವಾಡಿ, ಬಾಗಲಕೋಟೆ ಡಿಸ್ಟಿಕ್, ಡಿಸ್ಕವರ್ಡ್ ಬೈ HD ಸಾಂಕಲ್ಯ, ಎಕ್ಸ್ಕವಿಷನ್ ಬೈ RS ಪಪ್, ಇವರೆಲ್ಲ ಆರ್ಕಿಯಾಲಜಿಸ್ಟ್. ಓಕೆ, ನಂತರ ಹುಣಸ್ಗಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೂ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬಂದಿದ್ದಾವೆ. ಶೋರಾಪುರ್ ದೋಬಲ್ ಇದೆ, ಯಾದಗಿರಿ ಡಿಸ್ಟಿಕ್, ರಿಸರ್ಚ್ ಡನ್ ಬೈ ಕೆ ಪದ್ದಯ್ಯ ಸರ್ ಮತ್ತೆ ಡಿ ಪೆತ್ರಗಾಲಿಯ. ಓಕೆ, ಇಸಾಂಪುರ್ ಗೊತ್ತಿದೆ ಅನ್ಕೊಂತೀನಿ ಇಸಾಂಪುರ್ ಬಗ್ಗೆ. ಕಲಬುರ್ಗಿ ಡಿಸ್ಟಿಕ್ ಅಲ್ಲಿ ಇದೆ, ಹುಣಸ್ಗಿ ವ್ಯಾಲಿಯಲ್ಲಿ ಇದೆ. ಎಕ್ಸ್ಪ್ಲೋರೇಷನ್ ಅಂಡ್ ಎಕ್ಸ್ಕವೇಷನ್ ಡನ್ ಬೈ ಕೆ ಪದ್ದಯ್ಯ ಸರ್. ಓಕೆ, ಅದರ್ ಸೆಟ್ಸ್ ಇತರೆ ನೆಲೆಗಳು ಆಸಂಗಿ, ಜಮಖಂಡಿಲಿದೆ, ಎದುರ್ವಾಡಿ, ಕೋವಲ್ಲಿ, ಯಡಿಯಾಪುರ, ಕ್ಯಾಡ, ಬಾದಾಮಿ, ಧನಕ್ಷಿರೂರು, ಕಿಪ್ಪನಹಳ್ಳಿ, ಲಿಂಗದಹಳ್ಳಿ, ಇವೆರಡು ತುಮಕೂರು ಡಿಸ್ಟಿಕ್ ಸಂಬಂಧಪಟ್ಟಿರುವಂತಹ ಪುರಾತತ್ವ ನೆಲೆಗಳು, ಸ್ಪೆಷಲಿ ಬಿಲಾಂಗ್ ಟು ಲೋಯರ್ ಪೇಲಿಯೋಲಿಥಿಕ್ ಏಜ್. ಇಷ್ಟು ಲೋಯರ್ ಪೇಲಿಯೋಲಿಥಿಕ್ ಏಜ್ ಗೆ ಸಂಬಂಧಪಟ್ಟಂತೆ ಅಧ್ಯಯನವನ್ನ ನಾವು ಕೈಗೊಂಡಿದೀವಿ. ಹೋಪ್ಫುಲಿ ಅಂಡರ್ಸ್ಟುಡ್ ಅಂತ ಭಾವಿಸ್ತಾ ಥ್ಯಾಂಕಿಂಗ್ ಯು ಆಲ್ ಫ್ರೆಂಡ್ಸ್.